ಸಂತೋಷ್ ನೋಡಿ, ಇದು ನಿಮ್ ಸಿಸ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್. ನಾವೆಲ್ಲ ಡಾಕ್ಟರ್ ಸೇರಿ ಸ್ಟಡಿ ಮಾಡಿ ಡಿಸ್ಕಸ್ ಮಾಡಿದ್ವಿ. ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಮಕ್ಕಳನ್ನು ಬೇರೆ ಮಕ್ಕಳ ತರ ಇವಾಗ್ಲೂ ಮಾಡೋಕೆ ಅವಕಾಶ ಇದೆ. ನೋಡಿ ಮಿಸ್ಟರ್ ಸಂತೋಷ್, ಆ ಮಕ್ಕಳಿಗೆ ಸರ್ಜರಿ ಮಾಡಬೇಕು. ನೀವು ಈಗಾಗಲೇ ಡಿಲೇ ಮಾಡಿಬಿಟ್ಟಿದ್ದೀರಾ. ಅವ್ರ ಬ್ರೈನ್ ನಲ್ಲಿ ಒಂದು ಸ್ಮಾಲ್ ನೊಡ್ಯೂಲ್ ಇದೆ. ಇಟ್ ಹ್ಯಾಸ್ ಟು ಬಿ ರಿಮೂವ್ಡ್ ಅಟ್ ದಿ ಅರ್ಲಿಯೆಸ್ಟ್. ಇದು ನಿಮ್ ಗುಡ್ ಲಕ್ಕೋ ಇಲ್ಲ ಮಕ್ಕಳ ಅದೃಷ್ಟನೋ ಗೊತ್ತಿಲ್ಲ. ಈ ತರ ಆಪರೇಷನ್ ಮಾಡೋ ಡಾಕ್ಟರ್ ನಾಯಕ್ ಅಂತ ಸ್ಪೆಷಲಿಸ್ಟ್ ಇವಾಗ ಬೆಂಗಳೂರಿನಲ್ಲೇ ಇದ್ದಾರೆ. ಅವ್ರು ಮಾಡಿರೋ ಎಲ್ಲ ಆಪರೇಷನ್ ಸಕ್ಸಸ್ಫುಲ್ ಆಗಿವೆ. ನೆಕ್ಸ್ಟ್ ವೀಕ್ ಅವ್ರು ಔಟ್ ಆಫ್ ಕಂಟ್ರಿ ಹೋಗ್ತಿದ್ದಾರೆ. ಅಷ್ಟರಲ್ಲಿ ನೀವು ಆಪರೇಷನ್ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಗಿರೀಶ, ಎಲ್ಲ ಸೇರಿ 2 ಲಕ್ಷ ರೂಪಾಯಿ ಇದೆ. ಬ್ಯಾಂಕ್ ಎಷ್ಟಿದೆ? ಇಲ್ಲೊಂದು 25,000 ಇದೆ. ಇನ್ನೂ 2 ಲಕ್ಷ ರೂಪಾಯಿ ಬೇಕಾದ್ರೆ ಒಂದ್ ಕೆಲಸ ಮಾಡೋಣ, ಗಾಡಿ ಮಾರ್ಬಿಟ್ರೆ? ಏನ್ ಸಂತ, ಗಾಡಿ ಮಾರ್ಬಿಡ್ತೀಯಾ? ಪರವಾಗಿಲ್ಲ ಬಿಡ, ನನ್ ತಂಗಿರ್ ಗುಣ ಆದ್ರೆ ಸಾಕು. ಹೇಗಿದ್ರು ನಿನ್ನ ಹತ್ರ ಗಾಡಿ ಇದೆ, ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ನೀವು ಒಂದ್ ಕೆಲಸ ಮಾಡು, ಹಳ್ಳಿಗೆ ಹೋಗಿ ತಂಗಿರ್ನು ಅವನು ಕರ್ಕೊಂಡ್ಬಂದ್ಬಿಡು. ನಾನ್ ಗಾಡಿನ ಮಾರಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಅಮ್ಮ, ಇದನ್ನ ತಗೊಳ್ಳಿ. ನಾನು ಹೋಗಿ ಡಾಕ್ಟರ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ಇಲ್ಲೇ ಕೂತೀರಿ. ಬೇಗ ಬಂದ್ಬಿಡ. ಬರ್ತೀನಮ್ಮ, ಬರ್ತೀನಿ. ಸರ್, ಡಾಕ್ಟರ್ ನಾಯಕ್ ಎಲ್ಲಿದೆ? 4th ಫ್ಲೋರ್. ಆ ಭದ್ರನ್ ಕೇಸಲ್ಲಿ ದುಡ್ಡು ಎತ್ಕೋದ್ರಣ್ಣ, ಅವನಿಲ್ಲ ಹೋಯ್ತವಣ್ಣ. ಏನಲ್ಲ ನನ್ ತಮ್ಮನಿಗೆ ಹೊಡೆದ್ಬಿಟ್ಟು ಓಡಾಬಿಟ್ಟು ಬದುಕಂಬೋದು ಅನ್ಕೊಂಬಿಟ್ಟಿನಲ್ಲೇ. ಅಣ್ಣ, ಅದ್ರಲ್ಲಿ ನಂದೇನ್ ತಪ್ಪಿಲ್ಲ ಅಣ್ಣ. ಓಯ್, ನಿನ್ ಕಿಲಾಡಿತನ ನನ್ನ ಹತ್ರ ತೋರ್ಸ್ಬೇಡ. ಮರ್ಯಾದಾಗಿ ದುಡ್ಡು ಕೊಟ್ರೆ ಸರಿ. ದುಡ್ಡ? ಯಾವ ದುಡ್ಡು? ರಿಜಿಸ್ಟ್ರೇಷನ್ ಆಫೀಸಲ್ಲಿ 15 ಲಕ್ಷ ರೂಪಾಯಿ ಕಮಿಷನ್ ಬಂತಲ್ಲ, ಆ ದುಡ್ಡು. ಅದು ಕಾರ್ನಲ್ಲೇ ಐತಣ್ಣ. ಲೇ ಮರಿ, ಈ ತರ ಡ್ರಾಮಾ ಆಡೋ ನಾನು ಲೈಫಲ್ಲಿ ಸಿಕ್ಕಾಪಟ್ಟೆ ಜನರು ನೋಡಿದ್ದೇನೆ. ಎಲ್ಲಿ ದುಡ್ಡು? ಎಲ್ಲ ದುಡ್ಡು ಎಲ್ಲಿದ್ಯಾ? ದುಡ್ಡು ಅಣ್ಣ, ದುಡ್ಡು ದುಡ್ಡು ಎಲ್ಲಿದೆಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೆ. ಈಗಲಿಂದ ಬಂದು ದುಡ್ಡು ನನ್ನ ಹತ್ರ ಆಟ ಆಡ್ತೀಯಾ? ದುಡ್ಡು ನನ್ ಮಾತ್ ಕೇಳಿ, ಈ ದುಡ್ಡು ರಾತ್ರಿ ಅದು ಕಷ್ಟಪಟ್ಟು ದುಡ್ದಿದ್ದು ಅಣ್ಣ. ಇದೊಂದು ಕಾರ್ನು ಮಾರ್ಬಿಟ್ಟೆ ಅಣ್ಣ. ನನ್ನ ತಂಗಿರ ಆಪರೇಷನ್ ಸಂಪಾದನೆ ಮಾಡಿ ಅಣ್ಣ. ನಾನ್ ಸುಳ್ಳು ಹೇಳ್ತೀನಿ ಅಣ್ಣ, ಬೇಕಾದ್ರೆ ಒಳಗ್ ಬಂದು ನೋಡಿ ಅಣ್ಣ. ನಿಮ್ ಕಾಲ್ ಮುಗಿದು ಕೇಳ್ತೀನಿ, ದಯವಿಟ್ಟು ನನ್ ಮಾತ್ ಕೇಳಿ. ಓಯ್, ಎತ್ಕೊಂಡ್ರ ದುಡ್ಡ? ಬನ್ರಿ, ಇಲ್ಲಿ ಅರೆಸ್ಟ್ ಮಾಡ್ರಿ. ನಡಿಯೋ. ಸಂತೋಷ, 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 ಅಮ್ಮ, ಅಮ್ಮ, ಇಟ್ಕೊಳ್ಳಿ ಅಮ್ಮ, ಅಮ್ಮ, ಇಟ್ಕೊಳ್ಳಿ ಅಮ್ಮ. ನೋಡ್ದೆ ಅಮ್ಮ, ಅಮ್ಮ. ಸರ್, ನಮಸ್ಕಾರ ಸರ್. ಸರ್, ಈ ಹಾಸ್ಪಿಟಲ್ ಮುಂದೆ ಗಲಾಟೆಯಾಗಿ ಅರೆಸ್ಟ್ ಮಾಡಿದ್ರಲ್ಲ ಸಂತೋಷ್, ಅವ್ರನ್ನ ನೋಡ್ಬೇಕು ಸರ್. ನೀವ್ ಯಾರು? ಆ ರೌಡಿಗೂ ನಿಮ್ಗೆ ಏನ್ ಸಂಬಂಧ? ಅವನ್ ರೌಡಿ ಅಲ್ಲ ಸ್ವಾಮಿ. ಒಳಗಡೆ ನಟ್ಟು ಬೋಲ್ಟು ಟೈಟ್ ಮಾಡ್ತಾ ಇದ್ದಾರೆ. ಆಮೇಲೆ ಗೊತ್ತಾಗುತ್ತೆ ಅವನ್ ಯಾರು ಅನ್ನೋದು. ನೀವ್ ಇಲ್ಲೇ ಇರಿ ಅಮ್ಮ, ನಾನು ಹೋಗಿ ಲಾಯರ್ ಕರ್ಕೊಂಡ್ ಬರ್ತೀನಮ್ಮ. ಸರ್, ಆ ಸಂತನ್ ಸಪೋರ್ಟ್ ಮಾಡ್ಕೊಂಡು ಯಾವನಾದ್ರೂ ಫೋನ್ ಮಾಡಿದ್ರೆ ಎಂಟರ್ಟೈನ್ ಮಾಡಬೇಡಿ. ಓಕೆ ಸರ್. ನಿಂತ್ಕೊಳ್ಳಿ ಸ್ವಾಮಿ. ಅಯ್ಯಯ್ಯೋ, ನನ್ ಮಗನ್ ಹೊಡಿಬೇಡಿ ಸ್ವಾಮಿ, ಹೊಡಿಬೇಡಿ. ಅವ್ನ ಬಿಟ್ಬಿಡಿ. ಅಲ್ಲಿ ನನ್ ಮಗನ್ ಕೂಗಾಟ ನನ್ ಕೈಯಲ್ಲಿ ಕೇಳಕ್ಕಾಗಕ್ಕಿಲ್ಲ. ಓಹೋ, ಅವ್ನು ನಿನ್ ಮಗನ? ಬಿಟ್ಬಿಡ್ಬೇಕಾ? 11 ಜನ ರೌಡಿಗಳನ್ನ ಹಾಡ ಹಗಲೇ ಹೊಡೆದಿದ್ದಾನೆ. ನಾಗ ಹೆಸರು ಕೇಳಿದ್ಯಾ? ಅಂತ ರೌಡಿನೇ ಹೊಡೆದಿರ್ಬೇಕಾದ್ರೆ ಇವನೆಂತ ರೌಡಿ ಆಗಿರ್ಬೇಕು. ನನ್ ಮಗ ರೌಡಿ ಅಲ್ಲ. ನಾವು ಹಳ್ಳಿಯವರು, ಬಡವರು. ನಾವು ಯಾವತ್ತೂ ಯಾರ ಜೊತೆನೂ ಗಲಾಟೆ ಹೋದವ್ರೇ ಅಲ್ಲ. ಹಾಗಾದ್ರೆ ನಿನ್ನ ಮಗನ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಹೇಗ್ ಬಂತು?
ನಿನ್ನ ಮಗ ಸುಲಭವಾಗಿ ದುಡ್ಡು ಮಾಡೋಣ ಅಂತ ಅಡ್ಡದಾರಿ ಹಿಡಿದಿದ್ದಾನೆ. ಇದಕ್ಕೂ ಮುಂಚೆ ಭದ್ರ ಅನ್ನೋನಿಗೂ ನಾಗನಿಗೂ ಗಲಾಟೆ ಆಗಿ ಭದ್ರನ್ ಮರ್ಡರ್ ಆದಾಗ ಇವನು ದುಡ್ಡು ಎತ್ಕೊಂಡು ಓಡೋಗಿದ್ನಂತೆ. ಕೋಟ್ಯಾಂತರ ರೂಪಾಯಿ ವರ, ಇವೆಲ್ಲ ದೊಡ್ಡ ವಿಷಯನೇ ಅಲ್ಲ. ಈ ಗಲಾಟೆ ಆಗಿದ್ದು ಆ ದುಡ್ಡಿಗೋಸ್ಕರನೇ. ಯೋಚನೆ ಮಾಡು, ಮನುಷ್ಯ ನ್ಯಾಯವಾಗಿ ಏನೇ ಕಷ್ಟಪಟ್ಟು ದುಡಿದ್ರು ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೆ? ಅಷ್ಟೊಂದು ಹಣ ಅವನಿಗೆ ಎಲ್ಲಿಂದ ಬಂತು? ಅವನ ಕತೆ ಅಷ್ಟೇ ಬಿಡು. ಒಂದಲ್ಲ ಒಂದಿನ ಯಾವನಾದ್ರೂ ರೌಡಿ ಅವನ ಕತ್ತರಿಸಿ ಜಾರಂಡಿ ಲವ್ ಮೋರಿಲೋ ಬಿಸಾಕ್ಬಿಡ್ತಾನೆ. ಅವ್ರು ಬಿಟ್ರು ನಾವು ಪೊಲೀಸ್ನವ್ರು ಎಲ್ಲಾದ್ರೂ ಒಂದ್ ಕಡೆ ಅವನ್ನ ಎನ್ಕೌಂಟರ್ ಮಾಡಿ ಸುಟ್ಟಾಕ್ಬಿಡ್ತೀವಿ. ಅಯ್ಯೋ ಸ್ವಾಮಿ, ಎಲ್ಲ ತಾಯಂದ್ರು ತಮ್ಮ ಮಕ್ಕಳನ್ನ ಸಾಚ ಅಂತಾನೆ ಹೇಳೋದು. ಮಗ ಎಲ್ಲಿರ್ತಾನೆ ಏನ್ ಮಾಡ್ತಾನೆ ಅಂತ ತಿಳ್ಕೊಳ್ಳದೆ ರೌಡಿಯಾಗಿ ಬೆಳೆಸಿ ಕೊಲೆ ಸುಲಿಗೆ ಮಾಡ್ತಾ ಇದ್ರೆ ಅವನ್ ಪರ ವಾದ ಮಾಡಕ್ ಬಂದಿದೀಯಲ್ಲ, ನೀನೆಂತ ತಾಯಿ? ಏನ್ ಅಳ್ತಾ ನಿಂತಿದೀಯ? ರೀ WPC, ಈ ಅಮ್ಮನ್ ಹೊರಗಾಕ್ರಿ. ಬೇಲ್ ತಂದಿದ್ದೀರಾ? ಕೋರ್ಟ್ 3 ದಿವಸ ರಜಾ ಇರೋದ್ರಿಂದ ಆಮೇಲೆ ಬೇಲ್ ತರ್ತೀನಿ. ಮೊದಲು ಅವನನ್ನ ಭೇಟಿ ಮಾಡಿಸಿ. ಎನ್ಕ್ವೈರಿ ಮುಗಿಯವರೆಗೂ ಅವನ್ ಭೇಟಿ ಮಾಡಕ್ಕೆ ಯಾರನ್ನೂ ಬಿಡಲ್ಲ. ನೋಡಿ, ಅವನ್ನ ಭೇಟಿ ಮಾಡಕ್ ನಂಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಅವ್ನಿಗೇನಾದ್ರು ಟಾರ್ಚರ್ ಮಾಡಿ ಹೆಚ್ಚು ಕಮ್ಮಿ ಆದ್ರೆ ಪರಿಣಾಮ ಎದುರಿಸಬೇಕಾಗತ್ತೆ. ನಾವೇನ್ ಮಾಡ್ಬೇಕು ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು. ನೀವು ಮಾಡೋದನ್ನ ಸರಿಯಾಗಿ ಮಾಡಿ. ತಾವಿನ್ ಹೊರಡ್ಬೋದು. ಕೋರ್ಟಲ್ಲೇ ಭೇಟಿ ಆಗೋಣ. ಗಿರೀಶ್, ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ನಿಗೇನು ಆಗಲ್ಲ. ನಾಳೆ ಬಂದು ಆಫೀಸಲ್ಲಿ ಮೀಟ್ ಮಾಡು. ನಾ ಬರ್ತೀನಿ. ಅಮ್ಮ, ಸರ್, ನಮ್ಮ ಮೊಬೈಲ್ ಇದ್ರ ನೋಡಿದ್ರ? ಹೌದಾ? ಅವಲೇ ಹೊರಟೋದ್ರಲ್ಲ. ಸಿಸ್ಟರ್, ಇಲ್ಲಿ ಡಾಕ್ಟರ್ ನಾಯಕ್ ಆಪರೇಷನ್ ಮಾಡ್ಬೇಕಿದ್ ಪೇಷಂಟ್ ಇದ್ರಲ್ಲ, ಎಲ್ಲೋದ್ರು? ಇಲ್ಲಿ ಕೂತಿದ್ರಲ್ಲ ಅವರ? ಹೌದೌದು. ಅವ್ರ ತಾಯಿ ಜೊತೆ ಅವಾಗ್ಲೇ ಹೊರಟೋದ್ರಲ್ಲ. ಹೊರಟೋದ್ರ? ಎಲ್ಗ ಹೊರಟೋದ್ರಪ್ಪ ಇವರು? ಕಳಿಸ್ರಿ ಅವ್ರನ್ನೆಲ್ಲ, ದೂರ ಕಳಿಸ್ರಿ. ಕಳಿಸ್ರಿ ಅವ್ರನ್ನ ದೂರ. ಇವ್ರಿಗೆ ವಾರಿಸ್ದಾರ ಯಾರು ಇಲ್ಲನ್ರಿ? ಇದೇ ಸರ್, ಒಬ್ಬ ಮಗ ಇದ್ದಾನೆ ಸರ್. ಸರಿ, ಈಗ ಡೆಡ್ ಬಾಡಿಗಳನ್ನ ಶಿಫ್ಟ್ ಮಾಡ್ತಾ ಇದೀವಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಏನ್ರಿ ಅದು? ಯಾರೋ ಟ್ರೈನಿಗೆ ಸಿಕ್ ಸತ್ತೋಗಿದ್ದಾರೆ ಸರ್. ಸರ್, ಅದೇ ಸಂತೋಷ್ ನೋಡ್ಬೇಕಿತ್ತು ಸರ್. ಸಾಹೇಬ್ರು ಈಗ ತಾನೆ ಹೊರಗಡೆ ಕರ್ಕೊಂಡು ಹೋದ್ರಲ್ರಿ ಸರ್. ಅವ್ರ ತಾಯಿ ತೀರ್ಕೊಂಡಿರೋ ವಿಚಾರ ತಿಳಿಸ್ಬೇಕು. ಎಲ್ಲಿದ್ರೆ ಹೇಳಿ ಸರ್. ನೋಡ್ರಿ, ಇದು ರೌಡಿಸಂ ಮ್ಯಾಟರ್. ಫುಲ್ ಡೀಟೇಲ್ಸ್ ಬಾಯ್ ಬಿಡುವವರೆಗೂ ಸಾಹೇಬ್ರು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನ್ ಮಾಡ್ತಿದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ 3 ದಿವಸ ಮೇಲೆ ಬೇಕಾಗತ್ತೆ. ಅಯ್ಯೋ, ನಾನೇನ್ ಮಾಡ್ಲಪ್ಪ? ಮೀಟರ್ ಅಂದ್ರೆ ನಿಂದು. ಆ ನಾಗನ್ನ ಯಾರ ಕೈಲೂ ಟಚ್ ಮಾಡಕ್ ಆಗಿರ್ಲಿಲ್ಲ. ನೀನು ಒಂದೇ ಸಾರಿ ಅವನ್ ಬುಡನೆ ಅಳ್ಳಾಡ್ಸ್ಬಿಟ್ಟೆ. ನಾವ್ಯಾರು ಗೊತ್ತಾ? ಆ ನಾಗಂಗೆ ಪ್ರಾಣ ಕೊಡೋಕ್ಕೂ ರೆಡಿ ಆಗಿದ್ದವ್ರು. ನಮ್ ಕೂಡ ಬೇಕಾದಷ್ಟು ಡೀಲ್ ಮಾಡಿಸಿ ನಮ್ಗೆ ಮೋಸ ಮಾಡ್ಬಿಟ್ಟ ನನ್ ಮಗ. ಅವನ್ ನಿನ್ಗೂ ದುಶ್ಮನ್ನು, ನಮ್ಗೂ ದುಶ್ಮನ್ನು. ನೀನ್ ನಮ್ ಜೊತೆ ಕೈ ಮಿಲಾಯಿಸಿದ್ರೆ ಅವನ್ ಈಸಿಯಾಗಿ ಮುಗಿಸ್ಬೋದು. ಆಗ ನೀನೇ ನಮಗೆ ಲೀಡ್ರು. ಇಡೀ ಅಂಡರ್ ವರ್ಲ್ಡ್ನ ಆಪರೇಟ್ ಮಾಡ್ಬೋದು. ನೋಡಿ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಈ ರೌಡಿಸಂ ಹೊಡೆದಾಟ ಎಲ್ಲ ನನಗೆ ಬೇಕಾಗಿಲ್ಲ. ನನಗೂ ಅವನಿಗೂ ಆಕಸ್ಮಿಕವಾಗಿ ಜಗಳ ನಡೆದೋಯ್ತು. ಅದನ್ನ ಮುಂದುವರ್ಸಕ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ನೋಡ್ಗುರು,
ಚೆನ್ನಾಗಿ ಯೋಚನೆ ಮಾಡು. ನೀನು ಅಂದ್ರೆ ಇಲ್ಲಿಂದ ಹೆಂಗ್ ಹೊರಗೋಗೋದು ಅಂತ ನಾನು ಹೇಳ್ತೀನಿ. ನೀನೇನೇ ನಿರ್ಧಾರ ತಗೊಂಡ್ರು ನಾನ್ ನಿಮ್ ಜೊತೆ ಏ ಸಂತ, ನೀನ್ ನೋಡ್ಲಿಕ್ಕೆ ಇಂಟರ್ವ್ಯೂ ರೂಮ್ಗೆ ಯಾರೋ ಗಿರೀಶ್ ಅಂತ ಬಂದವರುತ್ತೆ, ಹೋಗೋ. ಗಿರೀಶ ಸಂತ, ಗಿರೀಶ ಸಂತ. ಅಮ್ಮ ಹೇಗಿದ್ದಳು? ನನ್ ತಂಗಿರ್ ಹೇಗಿದ್ದರು? ನೋಡು, ಅಮ್ಮ ನನ್ನ ಬಗ್ಗೆ ಏನೇನೋ ಭರವಸೆ ಇಟ್ಕೊಂಡಿದ್ದಾಳೆ. ಹಿಡಿದ ಕೆಲಸನ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ನೋಡ್ಕೊಂಡಿದ್ದಾನೆ. ಅವಳ ಆಸೆ ನಿರಾಸೆ ಆಗ್ಬಾರ್ದು. ಗಿರೀಶ, ಇಲ್ಲಿ ನಡೆದಿದ್ದ ವಿಷಯ ಅವಳು ಗೊತ್ತಾಗೋದು ಬೇಡ. ಏನಾದ್ರೂ ಸುಳ್ಳು ಹೇಳಿ ಅವಳನ್ನ ಹಳ್ಳಿಗೆ ವಾಪಸ್ ಕಳಿಸ್ಬಿಡು. ನಾವು ವಾಪಸ್ ಬರ್ತೀರಿ ಕಣ. ಆಮೇಲೆ ನಾವಿಬ್ರು ಕಷ್ಟಪಟ್ಟು ದುಡಿದು ತಂಗಿರ ಆಪರೇಷನ್ ಮಾಡ್ಸೋಣ, ಸರಿನಾ? ಗಿರೀಶ, ಯಾಕೋ ಮಾತಾಡೋ. ಗಿರೀಶ, ಯಾಕೋ ಹೇಳೋ, ಏನಾಯ್ತು? ಏನು ಅಂತ ಮಾತಾಡ್ಲಿ, ಏನು ಅಂತ ಹೇಳಿ ಸಂತ. ನಿನ್ ಜೀವನದಲ್ಲಿ ಏನಾಗಬಾರ್ದಾಗಿತ್ತು ಅದೆಲ್ಲ ಆಗೋಯ್ತು ಕಣ. ಅಮ್ಮನ್ಗೇನಾದ್ರೂ ಆಯ್ತಾನೋ? ನನ್ ತಂಗಿ ಚೆನ್ನಾಗಿದ್ರೆ ತಾನೆ? ಗಿರೀಶ, ಮಾತಾಡೋ. ನೀನ್ ಹಾಸ್ಪಿಟ್ಲ್ ಮುಂದೆ ಗಲಾಟೆ ಮಾಡಿದ್ದು, ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದ್ದು ಎಲ್ಲ ಅಮ್ಮ ಕಣ್ಣಾರೆ ನೋಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಅಮ್ಮನ ತುಂಬಾ ಅವಮಾನ ಮಾಡಿದ್ರು. ಮೊದ್ಲೇ ಅಮ್ಮನ ಮನಸ್ಸು ಸೂಕ್ಷ್ಮ, ನೋವು ತಡಿಯಕ್ಕಾಗ್ದೆ ಬರ್ತಾ ಇರೋ ಟ್ರೈನ್ ಮುಂದೆ ತಂಗಿದಿರ ಸಮೇತ ಆತ್ಮಹತ್ಯೆ ಮಾಡ್ಕೊಬಿಟ್ರು ಸಂತ, ಆತ್ಮಹತ್ಯೆ ಮಾಡ್ಕೊಬಿಟ್ರು. ಗಿರೀಶ, ಗಿರೀಶ, ಸುಳ್ಳು ಹೇಳ್ತಿದ್ಯಾ? ಅವ್ರಿಗೇನು ಆಗಿಲ್ಲ. ನಮ್ಮವ್ವ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಆಗಲ್ಲ. ಹೇಳೋ ಗಿರೀಶ, ಹೇಳೋ. ನಮ್ಮವ್ವ ಸತ್ತಿಲ್ಲ ತಾನೆ? ನನ್ ತಂಗಿರ್ಗೆ ಏನು ಆಗಿಲ್ಲ ತಾನೆ ಗಿರೀಶ? ಹೇಳೋ ಗಿರೀಶ, ಹೇಳೋ. ಹೇಳೋ ಗಿರೀಶ, ನಮ್ಮವ್ವನ್ಗೆ ಏನು ಆಗಿಲ್ಲ ಅಂತ ಹೇಳೋ. ನೀನ್ ಸಿಗಿದೆ ಅಂತ್ಯ ಸಂಸ್ಕಾರನು ನಾನೇ ಮಾಡ್ಬಿಟ್ಟೆ ಸಂತ. ಸಂತ, ಅವ್ವ, ಅವ್ವ, ಯಾಕವ್ವ? ನಿನ್ ಮಗನ್ ಮೇಲೆ ನಿನ್ ನಂಬಿಕೆ ಇಲ್ವೇನವ? ನಾ ಕಳ್ಳ ಅಳಕಣವ, ಕಳ್ಳ ಅಲ್ಲ. ನಮ್ಮ ಅವ್ವನ್ ದೃಷ್ಟಿಲಿ ನಾ ಕಳ್ಳ ಆಗೋದಲ್ಲ. ನನ್ ತಂಗಿರು ಯಾವ ತಪ್ಪು ಮಾಡಿಲ್ಲ. ಜೊತೆಲ್ಲ ಅವ್ರನ್ನು ಕರ್ಕೊಂಡು ಹೋಗ್ಬಿಟ್ಟಿಲ್ಲವ್ವ, ಕರ್ಕೊಂಡು ಹೋಗ್ಬಿಟ್ಟಿಲ್ಲ. ಅಯ್ಯೋ ದೇವ್ರೆ, ದೃಷ್ಟಿಲಿ ಕಳ್ಳನ ತರ ಮಾಡ್ದಲ್ಲ. ನಾನು 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 ಬಿಡ ಬಿಡ ಬಿಡ. ಕರ್